ನೋಡ್ರಿ ಹೆಂಗಾಗೈತಿ ಗ್ರೇವಿ. ಏನಿದೆ ಚಿಕನ್ ಮಸಾಲ ನೋಡ್ರಿ ಎಷ್ಟು ಮೃದುವಾಗಿ ಆಗೈತಿ. ಚಿಕನ್ ಮಸಾಲ ಮಾತ್ರ ಬೆಂಕಿ ಆಗೈತಿ. ನಾಟಿ ತುಪ್ಪ ಊರಲ್ಲಿ ಸೈಡ್ ತರಿಸಿದ್ದೆ ಅದು ಮಮತಾಗ ಹೊರಗೆ ಹಾಕ್ಯಾಳ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಜೋಡಿ ಯೂಟ್ಯೂಬ್ ಚಾನಲ್. ನಾನು ಕಿರಿಕ್ ಜೋಡಿದಾಗ ಇವತ್ತು ಹೊಸ ರೆಸಿಪಿ ಬಂದೈತಿ. ಅದೇನು ರೆಸಿಪಿ ಹೇಳು, ಈ ಕಡೆ ತಿರುಗ್ಬಿಟ್ಟು ಹೇಳು. ಚಿಕನ್ ಮಸಾಲ. ಇವತ್ತು ಚಿಕನ್ ಮಸಾಲ ಮಾಡಕತ್ತಾಳ. ಇಲ್ಲ ಅನ್ಸುತ್ತೆ. ಚಿಕನ್ ಮಸಾಲ ಮಾಡಕತ್ತಾಳ ಮಮತಾ. ಚಿಕನ್ ತೊಳೆಕೊಂಡಾಳ. ಸೊ ಇವಾಗ ಎಣ್ಣೆ ಹಾಕ್ಯಾಳ. ಸೊ ಇದಕ್ಕೆ ಏನೇನು ಇಲ್ಲೆಲ್ಲ ಕುಯ್ದು ಇಟ್ಕೊಂಡಾಗ ಹೇಳ್ತು ನೋಡ್ರಿ. ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ಇದಲ್ಲ ಶುಂಠಿ, ಅದು ಉಳ್ಳಾಗಡ್ಡಿ, ಕರಿಬೇವು, ಮತ್ತೆ ಏನೇನು ರುಬ್ಬಿಟ್ಕೊಂಬಿಟ್ಟೇನ ಮಾಮೂಲಿ. ಅದೇ ನಾನು ತೋರಿಸ್ತಿರ್ತೀನಲ್ಲ ಯಾವಾಗಲೂ. ಕೊತ್ತಂಬರಿ ಕರೆಕ್ಟಾಗಿ ಹೇಳು. ಫಸ್ಟ್ ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ, ಇವನ್ನೆಲ್ಲ ಕಟ್ ಮಾಡಿಬಿಟ್ಟು ಹಂಚದಲ್ಲಿ ಹುರಿದ್ಬಿಟ್ಟು ಕೊತ್ತಂಬರಿ ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದೆ. ಅದೇ ಪೇಸ್ಟ್ ಇಲ್ಲೈತಿ. ನೀನು ತೋರಿಸಿರ ಕ್ಲಿಯರಾಗಿ ತೋರಿಸು. ಅಲ್ಲ ನೀನು ಇರಲಿಲ್ಲ. ನಾನು ಫೋನ್ ತಗೊಂಡೋಗಿದ್ದೆ, ಹಂಗಾಗಿ ಹಾಕಿ ತೋರ್ಸೋಕ್ಕಾಗಿಲ್ಲ. ಸೊ ಇವಾಗ ಹೇಳದ್ನಲ್ಲ ಅವನ್ನೆಲ್ಲ ಇದು ಮಾಡಿಕೊಂಡು ರುಬ್ಬಿಕೋಬೇಕು ನೋಡ್ರಿ. ರುಬ್ಬಿಕೊಂಡ ಮೇಲೆ ಸೊ ಇವಾಗ ಚಕ್ಕೆ ಹಾಕಾಗತ್ತ ಎಣ್ಣೆಗೆ ಕಾದ ಮೇಲೆ. ನೆಕ್ಸ್ಟ್ ಲವಂಗ, ನೆಕ್ಸ್ಟ್ ಏಲಕ್ಕಿ, ಮೆಣಸು. ಅಯ್ಯೋ ಇದೇನು ಸಿಡಕತ್ತಲ್ಲ, ಇಲ್ಲೆಲ್ಲೇ ಬಿತ್ತ ಚಿಡಿತದೆ. ಅದಕ್ಕೆ ಉಳ್ಳಾಗಡ್ಡಿ ಇಲ್ಲ ಬೆಳ್ಳುಳ್ಳಿ ಹಾಕೊಂಡ್ರಿ. ಪಲಾವ್ ಎಲೆ, ರೇಷನ್ ನೋಡ್ರಿ ಇಷ್ಟು ತರಕ್ಕೆ ಹೋಗಿದ್ದೆ. ಇವಾಗ ಬಂದೀನಿ ರೇಷನ್ ಖಾಲಿ ಆಗಿಬಿಟ್ಟಿತ್ತು. ಅರ್ಧ ರೇಷನ್ ಇರಲಿಲ್ಲ ಮನೆಯಾಗ. ಅದು ಸಾಮಾನು ರೇಷನ್ ತರಕ್ಕೆ ಹೋಗಿದ್ದ. ಅದಕ್ಕೆ ನಾವು ಫುಡ್ ಮಾಡೋಕ್ಕಾಗಲಿಲ್ಲ, ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಹಾಕ್ಯಂಡವ, ಕರಿಬೇವನು ಹಾಕ್ಯಂಡವ. ಮಿಕ್ಸ್ ಮಾಡಬೇಕು. ಚಿಕನ್ ಮಸಾಲ. ಮೆಣಸಿನ್ಕಾಯಿ ಸ್ವಲ್ಪ ಉದ್ದ ಕಟ್ ಮಾಡಿಕೊಂಡ್ರೆ ಸಣ್ಣಕಾಯಿ ಖಾರ ಆಯ್ತು. ಸೊ ಕಟ್ ಮಾಡ್ಬಿಟ್ಟು ಸಿಗಮ್ಮ. ಕೋದೆ ಕೋದ್ಬಿಟ್ಟು ಇವಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎರಡನ್ನೂ ಹಾಕಕತ್ತಾರ ಅವ್ರು. ಇವೆಲ್ಲ ಕೆಂಪಗಾಗಬೇಕು. ಅವೆಲ್ಲ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಉಪ್ಪು ಹಾಕಿದ್ರೆ ಜಲ್ದಿ ಕೆಂಪಗಾಗುತ್ತೆ. ಸೊ ಇವಾಗ ಸ್ಯಾನಿಟೈಸರ್ ಇದ್ದಿದ್ದಿಲ್ಲ, ಸಾರಿ ಇದು ಡೆಟಾಲ್ ಇದ್ದಿದ್ದಿಲ್ಲ ಕೈ ತೊಳ್ಕೊಂಡು ಹಾಕೊಂಡಾಗೆ. ಹಂಗಾಗಿ ಡೆಟಾಲ್ ತಂದಿದ್ದೀನಿ ನೋಡ್ರಿ. ಫುಲ್ ಖಾಲಿಯಾಗಿ ಹೋಗಿದ್ದಾರೆ. ತಗೋಬೇಕು ರೇಟು. ಕೃಷ್ಣ ಒಬ್ಬನೇ ಹೋದ್ರ ಅಲ್ಲಿ ಅರ್ಧ ತಗೋಂತ ಗೊತ್ತಾಗಲ್ಲ ಜಾಸ್ತಿ. ಹೌದು, ಯಾಕಂದ್ರೆ ನಾನು ಕಂಪ್ಲೀಟಾಗಿ ಎಲ್ಲ ನನ್ನ ಮುಗಿದ ಮೇಲೆ ಹೋಗಿ ಅಲ್ಲಿಗೆ ಎಲ್ಲ ರೀತಿ ಮಾಡ್ಕೊಂಡ್ಬರ್ತೀನಿ. ಮಮತಾ ಹೊರಗಡೆ ಹೋದಾಗ ಎಲ್ಲ ತಗೊಂಡ್ಬರ್ಬೇಕು. ಬರೀದ್ನಿ ಡೆಟಾಲ್ ಹಾಕೊಂಬಂದ್ರೆ ಬಾಟಲ್ ಖಾಲಿಯಾಗಿ. ಸೊ ನೋಡ್ರಿ ಇದೆಲ್ಲ ಕೆಂಪಗಾಯ್ತು. ತುಪ್ಪ ಹಾಕ್ಯನಕತ್ತಿಲ್ಲ ನೋಡ್ರಿ. ತುಪ್ಪ ನಾಟಿ ತುಪ್ಪ ಊರಲ್ಲಿ ಸೈಡ್ ತರಿಸಿದ್ದೆ ಅದು ಮಮತಾಗ ಹೊರಗೆ ಹಾಕ್ಯಾಳ. ಹೆಂಗಾಗುತ್ತೆ ಅಂತ ತುಪ್ಪ ಬಂದು ಭಾಳ ಇಷ್ಟ. ಅದು ಇವಾಗ ನಮ್ಮವ್ವ ಎಷ್ಟು ಅರ್ಧ ಕೆ ಜಿ ಕಳಿಸ್ಯಾಳ, ಅದನ್ನು ಖಾಲಿ ಮಾಡಬೇಕು. ಸೊ ನೋಡ್ರಿ ಈ ಥರ ಕೆಂಪಗಾಗ್ಬೇಕು. ಕೆಂಪು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು? ನೆಕ್ಸ್ಟ್ ಚಿಕನ್ ನೋಡ್ರಿ. ಚಿಕನ್ ಲೆಗ್ ಪೀಸ್ ಚಂದ ಕಟ್ ಮಾಡ್ಸ್ಕೊಂಬಂದೀನಿ. ಚಿಕನ್
ನನಗೆ ತೆಗಿ ಈಕೆಗೆ ಸಪ್ರೇಟಾಗಿ ತೆಗಿಬೇಕು. ಈಕೆ ಖಾರ ತಿನ್ನಲ್ಲ, ನನಗೆ ಖಾರ ಜಾಸ್ತಿ ತಿಂತೀನಿ. ಮಮತಾ ಸಪ್ರೇಟಾಗಿ ತಕ್ಕಂತಾಳ ಮೆತ್ತಗಿರೋ. ನಮ್ಮ ಬಂಗಾರ ಗುಂಡಿ ಇವಾಗ ಮಕ್ಕಂದು ಎದ್ದು ಬಂದೈತಿ. ಒಟ್ಟ ಬೆಳಗ್ಗೆಲ್ಲ ಮಕ್ಕನದ, ರಾತ್ರಿಯಲ್ಲೇ ನಿದ್ದಿಗಿಡೋದು. ಹಂಗೆ ಮಾಡು, ಅಷ್ಟೇ ಹಿಡ್ಕ ಕಾಣಿಸುತ್ತೆ ಮತ್ತೆ ಮಕ್ಕ. ಹಾಕಿ ಮಿಕ್ಸ್ ಮಾಡೋದಕ್ಕೆ ಹಾಕ್ಬಿಡ್ರಿ. ನಮ್ಮ ಸಾನ್ವಿ ಮನೆಗೆ ಹೋಗ್ಯಾಳ, ಇವರಪ್ಪನ ಮನೆಗೆ ಹೋಗ್ಯಾಳ. ಹಂಗಾಗಿ ಮನೆ ಸೈಲೆಂಟಾಗಿ ಕ್ಲೀನಾಗಿದೆ. ಎದ್ದಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಫುಲ್ ಅದು ಇದು ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು ಮನೆಯೆಲ್ಲ ಚೆಲ್ಲಪಿಲ್ಲಿ ಮಾಡಿ ಕಾರ್ಟೂನ್ ಹಚ್ಕೊಂಡಿರ್ಬೇಕಾಕೀಗ. ಅವೆಲ್ಲ ರೂಲ್ಸ್ಗಳದಾವ ಆಕಿನ. ಹಂಗಾಗಿ ಮನೆ ಸೈಲೆಂಟಾಗೈತಿ. ಆಕಿಲ್ಲ ಏನಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾನು? ಅಡುಗೆ ಮಾಡೋಕೆ ನಿನಗೆ ನೆನಪಿಲ್ಲ ಅಂದ್ರೆ ಯಾವಾಗ ಹಾಕ್ಬೇಕಾಗಿತ್ತು ಅದಂದ್ರೆ? ಉಳ್ಳಾಗಡ್ಡೆ ಜೊತೆಗೆ ನೋಡ್ರಿ, ಉಳ್ಳಾಗಡ್ಡೆ ಜೊತೆಗೆ ಹಾಕ್ಬೇಕಾಗಿತ್ತು, ಮರ್ತು ಬಿಟ್ಟಿದ್ಲು. ಇವಾಗ ಹಾಕತ್ತೆ. ಚಿಕನ್ ಹಾಕಿ ಇವಾಗ ಮಿಕ್ಸ್ ಮಾಡ್ಬೇಕು. ಖಾರ ನೋಡ್ರಿ, ಇವಾಗ ಅರಿಶಿನ ಹಾಕಕತ್ತಾವ. ಅರಿಶಿನ. ಸೊ ಕಿರಿಕ್ ಜೋಡಿಯಾಗ ರೆಸಿಪಿ ಮತ್ತು ಯಾವ್ದ್ಯಾವ್ದು ಬೇಕಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಕೆಲವರು ಇಲ್ಲ ಮಾಡಿಲ್ಲ ಅನಿಸುತ್ತೆ, ನೋಡಿಲ್ಲ ನಾವು. ಕಮೆಂಟ್ ಮಾಡಿರಿ ನಿಮ್ಗೆ ಯಾವ್ದಾದ್ರು ಡಿಫ್ರೆಂಟಾಗಿರೋದು ಬೇಕಂತ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾವ ಅಂತ. ಆಕೆಗೆ ಎಲ್ಲ ರೆಸಿಪಿ ಬರೋದು ಕಾರಣ ಇಲ್ಲ, ಎಲ್ಲ ಬರುತ್ತೆ. ನೀವು ಯಾವ್ದಾನ ಹಾಕಿ ಮಾಡಿ ತೋರಿಸ್ತಾವಂತ. ಅದು ಫಸ್ಟ್ ಬಂದಾಗ್ಬಿಟ್ಟಿದ್ದೇನೋ ತಲೆ ಅನ್ಸೋದು. ಅದು ಕಮೆಂಟ್ ಏನು ಬಂದಿತ್ತು ಅಂತಂದ್ರೆ, ಇದೆಲ್ಲ ತೋರಿಸ್ಬೇಡ್ರಿ ಅಸಹ್ಯವಾಗಿ, ಏನು ತಲೆ ಅನ್ಸೋದು ಮಾಡಿದ್ವಲ್ಲ ನಾವು, ಅದೇ ಮಾತಾಡ್ತೀವಿ. ತೋರಿಸ್ಬಿಡ್ರಿ ಅಸಹ್ಯವಾಗಿ. ಸೊ ಮಮತಾ ಡೆಲಿವರಿ ಆದಾಗ ತಲೆ ಮಾಂಸ ಕಾಲು ಅಂದರೆ ಬರುತ್ತಲ್ಲ, ಕಾಲು ಸೋಪು ಇಂಥದ್ದೆಲ್ಲ ತಿನ್ನಬೇಕು. ತಿಂದರೆ ಮಗುಗೆ ಹಾಲು ಚೆನ್ನಾಗಿ ಹೋಗುತ್ತೆ, ಮಗು ಬೆಳವಣಿಗೆ ಚೆಂದ ಇರುತ್ತೆ ತಂದ್ಬಿಟ್ಟು ಮಟನ್ ತಲೆ ಮಾಂಸ ಈ ಥರ ತಿನ್ಸೋದು ಮಾಡ್ತಾರೆ. ಕುತ್ತಿಗೆ ಮಗುದು ಕುತ್ತಿಗೆ ಜಲ್ದಿ ನಿಂದಿರುತ್ತೆ ಅಂದ್ಬಿಟ್ಟು ತಿಂತಾವ. ಸೊ ಇವಾಗ ರೆಸಿಪಿ ತೋರಿಸ್ತೀನಿ. ಅಕ್ಕಿಂದು ಮಾಡ್ಕೊಳಕತ್ತ. ಅಕ್ಕಿ ನಿಮಗೇನು ಬೇಕಾಗಿಲ್ಲ, ಸಪ್ಪಂದು ಯಾರೂ ತಿನ್ನಲ್ಲ ಜಾಸ್ತಿ, ಹಂಗಾಗಿ ಅಕ್ಕಿಂದ ತೋರ್ಸೋಣ. ಸೊ ಇವಾಗ ಮಸಾಲ ಖಾರ ಧನ್ಯ ಏನಿದೆ, ಕಸ್ತೂರಿ ಮೆಂತ್ಯ ಹಾಕ್ಯಾರ ನೋಡಿ. ನೆಕ್ಸ್ಟ್ ಖಾರ. ಯಾಕಿದೆ ಚಾಕ್ಲೇಟ್ ಅಂತಿದ್ವಿ, ಚಾಕ್ಲೇಟ್ ಅಂತಿದ್ವಿ. ಅದನ್ನೇ ಕೇಳಿಲ್ಲ ನಾನು, ಯಾಕೆ ಓವರ್ ಆಕ್ಟಿಂಗ್ ಮಾಡೋದು? ಧನಿಯಾ ಪುಡಿ ಹಾಕಿದಷ್ಟು ಚೆನ್ನಾಗಿದೆ. ಮತ್ತು ಚಿಕನ್ ಮಸಾಲ, ಮಸಾಲ ಮಿಕ್ಸ್ ಮಾಡೋಣ. ಚಿಕನ್ ಮಸಾಲ ಚಿಕನ್ ಮಸಾಲನೇ ಇರ್ತದೆ. ಆಯ್ತಾ? ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡಿ ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಬೇಕು.
ಸೊ ಫ್ರೈ ಆಗ್ಬೇಕನ ಫ್ರೈ ಆದಮೇಲೆ ಸೊ ನೋಡ್ರಿ ಚಿಕನ್ ಮಸಾಲೆಗೆ ಇವಾಗ ಮಸಾಲ ಹಾಕಕತ್ತಲ್ಲ ರುಬ್ಬಿಗೆ ಅಂಟ್ಕೊಂಡಿದ್ಲಲ್ಲ ಅದೇ ಮಸಾಲನ್ನ ಇವಾಗ ಹಾಕಕತ್ತವ ನೋಡಕ್ಕೆ ನಿನಗೆ ಯಾಕೆ ನಿನಕ್ಕೆ ಬೇಕಲ್ಲ ಉಳ್ಕಿದ್ದು ಆ ಕಡೆ ಒಂದು ಫ್ರೈ ಆಗತೈತಿ ಈ ಕಡೆ ಚಿಕನ್ ಮಸಾಲೆಗೆ ಮಸಾಲ ಹಾಕ್ಯಾವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಫ್ರೈ ಆಗಕ್ಕೆ ಮುಚ್ಚಿ ಬಿಡಬೇಕು 5-10 ನಿಮಿಷ ಬಿಟ್ಟು ಸಿಗ್ತೀವಿ ಮಿಕ್ಸ್ ಮಾಡಿ ಸೊ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಗೈತೆ ನೋಡ್ರಿ ಮಮತಾ ಮಾಡಿರೋದು ರೆಸಿಪಿ ನೋಡ್ರಿ ಹೆಂಗಾಗೈತೆ ಅಂತ ನೋಡ್ರಿ ಹೆಂಗಾಗೈತೆ ಗ್ರೇವಿ ಏನಿದೆ ಚಿಕನ್ ಮಸಾಲ ನೋಡ್ರಿ ಎಷ್ಟು ಮೃದುವಾಗಿ ಆಗೈತಿ ಭಾರಿ ನೋಡಕ್ಕೆ ಮಾತ್ರ ಭಾರಿ ಕಾಣಿಸ್ಕೊತೈತಿ ತಿನ್ನಕ್ಕೂ ಭಾರಿ ಕಾಣಿಸುತ್ತೆ ಬರ್ರಿ ಊಟ ಮಾಡಮ್ರಿ ಟೇಸ್ಟ್ ಹೇಳ್ತೀನಿ ಸೊ ನೋಡ್ರಿ ಒಂದು ಚಿಕನ್ ಗ್ರೇವಿ ಒಂದು ಇದ್ರಾಗ ಹಾಕಿದ್ದೀನಿ ಟೇಸ್ಟ್ ಹೆಂಗೈತೆ ಅಂತ ನಿಮಗೆ ಹೇಳಕ್ಕೆ ನಾವು ಊಟ ಮಾಡೋದು ಇನ್ನೂ ಲೇಟ್ ಆಗುತ್ತಾ ಹಂಗಾಗಿ ನಿಮಗೆ ಟೇಸ್ಟ್ ಹೇಳಕ್ಕೆ ಟೇಸ್ಟ್ ನೋಡ್ತಾನ ಹೇಳ್ತಾನ ಚೆಂದಾಗಿತ್ತಂದ್ರೆ ಚೆಂದಾಗಿತ್ತು ಅಂತ ಹೇಳಿ ನಮ್ಮೆಲ್ಲ ಆನೆಸ್ಟ್ ರಿವ್ಯೂ ರಿವ್ಯೂ ಅದ್ರ ಪೀಸ್ ಸುಡಕತೈತಿ ಬರೀ ಮಸಾಲ ಉಪ್ಪು ಖಾರ ಯಾರೋ ಫೋನ್ ಮಾಡತ್ತಾರ ಅದಕ್ಕೆ ಸೂಟ್ ಆಗೈತಿ ಟೇಸ್ಟ್ ಮಾಡಾಗಿತ್ತ ನೋಡ್ರಿ ಏನಾಯ್ತಪ್ಪ ಇದು ಓವರ್ ಅನ್ಸಿತ್ರಿ ನನಗೆ ಯಾಕೆ ಓವರ್ ಅನ್ಸುತ್ತೆ ಚೆನ್ನಾಗಿರುತ್ತೆ ಪ್ರಾಮಿಸ್ ನಿಜವಾಗ್ ಪ್ರಾಮಿಸ್ ಭಾರಿ ಆಗೈತಿ ಏನ ನಾನು ಯಾವಾಗಲೂ ಮಾಡ್ತೀನಲ್ಲ ಅದೇ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಐತಿ ಅದಾದ್ರೆ ಒಂಥರ ಇತ್ತು ಆದ್ರೆ ಕಮೆಂಟ್ ಹಾಕ್ತಾರೆ ಎಲ್ಲದಕ್ಕೂ ಬರೀ ಒಂದೇ ಮಸಾಲೆ ಎಲ್ಲ ಹಾಕಿ ಅದೇನು ಡಿಫ್ರೆಂಟ್ ಆಗಿರುತ್ತಾ ಅಂತೆಲ್ಲ ಕಮೆಂಟ್ ಇದು ಡಿಫ್ರೆಂಟ್ ಆಗೈತಿ ಅದಕ್ಕೆ ಕೇಳಿತ್ತು ಅವರು ಒಂದ್ಸತಿ ಮಾಡಿದ್ರೆ ಡಿಫ್ರೆಂಟ್ ಗೊತ್ತಾಗುತ್ತಾ ನೋಡಿದ್ರೆ ಮಾತ್ರ ಗೊತ್ತಾಗಲ್ಲ ಟೇಸ್ಟ್ ಚಿಕನ್ ಮಸಾಲ ಮಾತ್ರ ಬೆಂಕಿ ಆಗೈತಿ ಭಾರಿ ಆಗೈತಿ ನೀವು ನಿಮ್ಮ ಮನೆ ಟ್ರೈ ಮಾಡಿ ನೋಡಿದ್ರಲ್ಲ ರೆಸಿಪಿ ಎಲ್ಲ ನೀವು ಒಂದ್ಸತಿ ಟ್ರೈ ಮಾಡಿರಿ ಮನೆಗೆ ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಹಾಕಿರಿ ನಾನು ಅದೇ ರೆಸಿಪಿ ಮಾಡ್ತೀನಿ ಸಿಗುವ ನೆಕ್ಸ್ಟ್ ರೆಸಿಪಿನ ಹಿಡ್ಕೊಂಡು ಬರ್ತೀವಿ ನಿಮ್ಗೆ ಯಾವ್ದು ಬೇಕು ರೆಸಿಪಿ ಹೇಳ್ತಾ ಇರ್ರಿ ಸಿಗುವ ಬಾಯ್